ಅಂತಾರಾಷ್ಟ್ರೀಯ ಕ್ರೀಡಾಪಟು ಮೇಲೆ ಕೇಸು ದಾಖಲು, ಪ್ರಿಯಾಂಕಾ ಖರ್ಗೆ ಪರ ಸ್ಪಷ್ಟನೆ. ಯಾದಗಿರಿ ಜಿಲ್ಲೆ ಕ್ರೀಡಾಂಗಣದ ಅಭಿವೃದ್ಧಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಖೇಲೋ ಇಂಡಿಯಾ ಕ್ರೀಡಾಪಟು ಮೇಲೆ ಅಧಿಕಾರಿಗಳು ಕೇಸ್ ದಾಖಲಿಸಿದ್ದಾರೆ. ಪ್ರತಿಭಟನೆ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಆರೋಪಿಸಿ ಡಿಸಿ ಕಚೇರಿ ಗಾರ್ಡ್ ಸುರೇಶ್ ಯಾದಗಿರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕ್ರೀಡಾಪಟು ಲೋಕೇಶ್ ರಾಠೋಡ್, ಇದಕ್ಕೂ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧವಿಲ್ಲ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡ್ರಿ, ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನಂದ್ರೆ, ಸ್ಟೇಡಿಯಂ ಸುಧಾರಣೆ ಮಾಡಿಕೊಡಿ ಸರ್, ಅದು ಏನು ಅನುದಾನ ಬಂದಿದೆ ಅದರಲ್ಲೇ ಮಾಡಿಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ಸಿಂಪಲ್ ಆಗಿ ಅವ್ರನ್ನ ಪ್ರಶ್ನೆ ಮಾಡಿ, ಸರ್ ಯಾವಾಗ ಮಾಡಿಕೊಡ್ತೀರಾ? 5 ವರ್ಷದಿಂದ ನಾನು ಕೇಳ್ಕೊಂಬಂದ್ರೆ ಅವ್ರು ಮಾಡ್ತಾ ಇಲ್ಲ. ಅವ್ರ ಹತ್ರ ಪಾರ್ಟಿ ಮಾಡೋಷ್ಟು ಟೈಮ್ಗಳಿದೆ, ಆದರೆ ನಮ್ಮ ಹತ್ರ ಬಂದು ನಮ್ಮ ಮನವಿನ ಸ್ವೀಕಾರಷ್ಟು ಅವ್ರ ಹತ್ರ ಟೈಮ್ ಇಲ್ಲ. ಇದೆಲ್ಲ ಕಾರಣದಿಂದ ನಾವು ಸತತವಾಗಿ ನನ್ನ ವಿಡಿಯೋ ಮುಖಾಂತರ ಆಯಿತು, ನಾವು ಸ್ಟ್ರೈಕ್ ಮಾಡೋದಾಯಿತು, ಹೋರಾಟ ಮಾಡೋ ಎಲ್ಲನೂ ಪ್ರಯತ್ನ ಮಾಡಿದ್ದೀವಿ. ಈಗ ಅದರದ್ದು ಭಿಕ್ಷೆ ಅಂದರೆ ಅದರದ್ದು ನಮ್ಗೆ ಗಿಫ್ಟ್ ಏನು ಸಿಕ್ಕಿದೆ, FIR ಸಿಕ್ಕಿದೆ. ನಾನು ಎನಿ ಟೈಮ್ ನನಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಈಗ ಇದೆಲ್ಲ ಕಷ್ಟ ಆಗ್ತಾ ಇದೆ. ನಾನು ವಿಡಿಯೋ ಮಾಡೋ ಮುಖಾಂತರ ಸುಮಾರು ಜನ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆಗಡೆ ಯಾರು ಬರ್ತಾಯಿಲ್ಲ, ಆದರೆ ಇಂಡೈರೆಕ್ಟಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅದೇ ಇದೆ, ನನ್ನ ಮೇಲೆ FIR ಆಗಲಿ, ನಾನು ಜೈಲು ಹೋಗೋಕೆ ರೆಡಿ ಇದ್ದೀನಿ. ಆದರೆ ನನ್ನ ಒಂದೇ ಡಿಮಾಂಡು, ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಆಗಬೇಕು. ಅದು ಬಿಟ್ಟರೆ ನನಗೆ ಏನು ಡಿಮಾಂಡ್ ಇಲ್ಲ ಸರ್. ಇದ್ರ ಬಗ್ಗೆ ನೋಡಿ ಸರ್, ನಾನು ಯಾವ ಪಕ್ಷ ಪರವಾಗಿ ಅಲ್ಲ, ವಿರುದ್ಧ ಅಲ್ಲ. ಈಗ ನಾನೊಬ್ಬ ಸಮಾಜಗೋಸ್ಕರ ಅಥವಾ ನನ್ನ ಕ್ರೀಡೆಯಲ್ಲಿ ನಾನು ಹೆಸರು ಬರಬೇಕು ಅಥವಾ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಮುಂದೆ ಬರಬೇಕು ಅಷ್ಟೇ ನಾನು ಕಷ್ಟಪಡ್ತಾ ಇರೋದು. ಅವರವರು ಅಜೆಂಡಾ ಇಟ್ಕೊಂಡು ಏನೋ ಮಾಡಿದ್ದಾರೆ. ಇವಾಗ ನನಗೆ ವಿಷಯ ಗೊತ್ತಾಗ್ತಾ ಇದೆ. ಬಿಕಾಸ್ ಅವರು ಟ್ವೀಟ್ ಮಾಡಿದ್ರಂತೆ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಅವ್ರ ವಿರುದ್ಧ ಏನೋ ಮಾಡಿದ್ರಂತ ನನಗೆ ಕಿವಿಗೆ ಬೀಳ್ತಾ ಇರೋದು. ಬಟ್ ಇದಕ್ಕೆ ಅದು ನನಗೆ ಏನು ಸಂಬಂಧ ಇಲ್ಲ. ನಾನು ವಿಡಿಯೋ ಮಾಡಿ ಜಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹೊರತು ಅವ್ರ ಪಕ್ಷ ಇವ್ರ ಪಕ್ಷ ಅಂತ ನನಗೆ ಯಾವುದೂ ಇದಿಲ್ಲ ಸರ್. ನಾನು ನೋಡಿ ಸರ್, ಇದು ನಿಜ ಅಂತ ಹೇಳಲ್ಲ. ಬಿಕಾಸ್ ಇವ್ರ ಸರ್ಕಾರ ಅವ್ರ ಸರ್ಕಾರ ನಾನು ಟೀಕೆ ಮಾಡೋನಲ್ಲ. ಬಟ್ ನಮ್ಮ ಡಿಮಾಂಡ್ ನಮ್ಮ ಯುವಕರಿಗೆ ಯಾವ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಯಾರು ಇರಲಿ, ಬಟ್ ನ್ಯಾಯ ಅಂತ ಯುವಕರಿಗೆ ಸಿಗ್ತಾ ಇಲ್ಲ ಸರ್. ನಾವು ಪ್ರಶ್ನೆ ಮಾಡೋಷ್ಟು ನಮ್ಮಲ್ಲಿ ಹಕ್ಕಿಲ್ಲ. ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ FIR ಆಗಿದೆ. ಇದ್ರ ಮುಂದೆ ಏನು ನಾನು ಹೇಳ್ತೀನಿ ಸರ್. ಇಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಸರ್. ಅವ್ರು ಒಂದು ವಿಡಿಯೋ ಮಾಡಿದ್ದಾರೆ, ಅದು ಒಂದು ಎಡಿಟ್ ಮಾಡಿಬಿಟ್ಟು ಏನೋ ಮಾಡಿದ್ದಾರೆ ಸರ್. ಅದ್ರ ಬಿಟ್ಟು ನನಗೇನೂ ಗೊತ್ತಿಲ್ಲ ಸರ್. ನಾನು ಅವ್ರ ಜೊತೆಲಿ ಮಾತಾಡಿಲ್ಲ, ಅವ್ರದ್ದು ನಮ್ದು ಏನು ಸಂಬಂಧ ಇಲ್ಲ ಸರ್. ಏನಾಯ್ತು BJP-ದವ್ರಿಗೆ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಈಗ ನಾನು ಹೇಳ್ತಾ ಇದ್ದೀನಿ, ನನಗೆ ಯಾರು ವಿರುದ್ಧ ಅಲ್ಲ, ಯಾರು ಪರವಾಗಿಲ್ಲ. ನನಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ನಾನು ವಿಡಿಯೋ ಮಾಡಿ ಅವ್ರು ಎಡಿಟ್ ಮಾಡ್ಕೊಂಡು ಹಾಕಿದ್ದಾರೆ ಅಷ್ಟೇ. ಅದು ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್. ಈಗ ನೋಡಿ, ಒಂದು ಪಕ್ಷ ಇವಾಗ ಇಲ್ಲಿ ಲೀಡಿಂಗ್ ಕಾಂಗ್ರೆಸ್ ಅವರಿದ್ದಾರೆ. BJP ಬಂದು ನಮ್ಮನ್ನ ಸಪೋರ್ಟ್ ಮಾಡಬೇಕಿತ್ತು, ಬಟ್ ಯಾರು ಬಂದು ಮಾಡ್ತಾ ಇಲ್ಲ. ನನ್ಗೆ ಗೊತ್ತಾಗ್ತಲ್ಲ ಏನು ಕಾರಣ ಇರ್ಬೋದು ಅಂತ. ಟ್ವೀಟ್ ಮೂಲಕ ಮಾಡಿದಾರಲ್ಲ, ಈಗ ಟ್ವೀಟ್ ಮಾಡಿದ್ದಾರೆ ಸರ್. ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಈಗ ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ಹೋರಾಟ 5 ವರ್ಷದ ಮಾಡ್ತಾ ಇದ್ದೀನಿ. ಬಟ್ ಯಾರೊಬ್ರು ಕಾಂಗ್ರೆಸ್ ಆಯಿತು, BJP ಆಗಿ ನಾನು ಸಪೋರ್ಟ್ ಮಾಡಿಲ್ಲ ಇಷ್ಟು ದಿನ. ಬಟ್ ಇತ್ತಿದ್ದಾಗ ನನ್ನ ವಿಡಿಯೋ ವೈರಲ್ ಆದಮೇಲೆ ಎಲ್ಲರೂ ಬಂದು ಬೆಂಬಲ ಕೊಡ್ತಾ ಇದ್ದಾರೆ ಇಶ್ಯೂ ಸರ್. ಅದು ನನಗೆ ಗೊತ್ತಿಲ್ಲ ಸರ್. ಈಗ ಅವ್ರವ್ರ ಅಜೆಂಡಾ ಇರುತ್ತೆ, ಪಾಲಿಟಿಕಲ್ ಅಜೆಂಡಾ ನಿಮ್ಗೆ ಗೊತ್ತಿದೆ, ಅದು ಎಲ್ಲರಿಗೂ ಗೊತ್ತಿರ್ತದೆ. ಅವ್ರವರು ಇವ್ರ ಮೇಲೆ ಟೀಕಾ ಮಾಡ್ತಾ ಇರ್ತಾರೆ. ಬಟ್ ನಮ್ಗೆ ಒಂದೇ ಸರ್ ರಿಕ್ವೆಸ್ಟ್, ನಮ್ಮ ಕೆಲಸ ಮಾಡಿಕೊಡಿ ಸರ್. ಯಾರಾದ್ಮೇಲೆ ಟೀಕಾ ಮಾಡಿ ಏನಾದರೂ ಬೇಕಾದ್ ಮಾಡ್ಕೊಳ್ಳಿ ಸರ್. ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂನ ಸುಧಾರಣೆ ಮಾಡಿಕೊಡಿ ಸರ್. ನಾನು ಇವತ್ತು ಅರೆಸ್ಟ್ ಆಗ್ತೀನಿ ಸರ್. ನಾನು ಅರೆಸ್ಟ್ ಆದರೂ ನನ್ನ ಖುಷಿನೇ. ಯಾಕಂದರೆ ಪಾಪ ನಾನು ಪ್ರಶ್ನೆ ಮಾಡೋದವ್ರಿಗೆ ಬೇಸರ ಆಗ್ತಾ ಇದೆ. ಅದಕ್ಕೆ ನಾನು ಅರೆಸ್ಟ್ ಆಗೋಕ್ಕೆ ರೆಡಿ ಇದ್ದೀನಿ ಸರ್. ಈ ಹೋರಾಟ ಸುಧಾರಣೆ ಆಗೋವರೆಗೆ ನಾವು ನಿಲ್ಲಿಸಲ್ಲ. ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಎನಿ ಕಂಡೀಷನ್ ಸುಧಾರಣೆ ಆಗಲೇಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲಲ್ಲ ಸರ್. ಬೇಕಾದ್ ಮಾಡ್ಕೊಳ್ಳಿ ಸರ್ ಅವರು.